ಕಲಬುರಗಿ ಜಿಲ್ಲೆಯ ಗಾಂಧಿನಗರದ ಮಂಜುನಾಥ್ ತಂದೆ ಶರಣಪ್ಪ ಎಂಬ ವ್ಯಕ್ತಿಗೆ ಕಾಲಿಗೆ ಬೋನ್ ಟ್ಯೂಮರ್ ಆಗಿದ್ದು ಮೊಳೆ ಕಸಿ ಮಾಡುವ ಅವಶ್ಯಕತೆ ಇದ್ದು ವಿವಿಧ ಆಸ್ಪತ್ರೆಯಲ್ಲಿ ಭೇಟಿ ನೀಡಿದಾಗ ಹೈದರಾಬಾದ್ ಬೆಂಗಳೂರಿಗೆ ಹೋಗಿ ಎಂದು ಹೇಳಿದ್ದು ರೋಗಿಯ ಆತಂಕಕ್ಕೆ ಒಳಗಾಗಿದ್ದು ವೇದ ಆಸ್ಪತ್ರೆಗೆ ಭೇಟಿ ನೀಡಿದಾಗ ವೇದ ಆಸ್ಪತ್ರೆಯ ವೈದ್ಯರು ತಂಡ ಸವಾಲಾಗಿ ಸ್ವೀಕರಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ಮೊಳೆ ಕಸಿ ಮಾಡಿದ್ದಾರೆ ಎಂದು ವೇದ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ವಿವೇಕ್ ವೀರೇಶ್ ಹೇಳಿದ್ದಾರೆ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ವೇದ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಂಜುನಾಥ್ ಎಂಬ ರೋಗಿ 2 ತಿಂಗಳ ಹಿಂದೆ ಬೋನ್ ಟ್ಯೂಮರ್ ಆಗಿದ್ದ ಆ ರೋಗಿ ನಮ್ಮ ಬಳಿ ಬಂದಾಗ ಮೂಳೆ ಕಸಿ ಮಾಡುವ ಸಲಹೆ ನೀಡಿದೆ. ನಂತರ ಆ ರೋಗಿ ವಿವಿಧ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಆಸ್ಪತ್ರೆಯವರು ನಮ್ಮ ಬಳಿ ಚಿಕಿತ್ಸೆ ಆಗುವುದಿಲ್ಲ, ಸೋಲಾಪುರ್, ಹೈದರಾಬಾದ್, ಮುಂಬೈ, ಬೆಂಗಳೂರಿಗೆ ಹೋಗಿ ಎಂಬ ಸಲಹೆ ನೀಡಿದರು. ಆ ರೋಗಿ ಆತಂಕಕ್ಕೆ ಒಳಗಾಗಿದ್ದನು. ಕೆಲ ದಿನಗಳ ನಂತರ ಮನೆಯ ಅಂಗಳದಲ್ಲಿ ಕಾಲು ಜಾರಿ ಬಿದ್ದ. ಅದೇ ಕಾಲಿಗೆ ಗಂಭೀರ ಗಾಯವಾಗಿದ್ದ. ಬೋನ್ ಟ್ಯೂಮರ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆವರಿಸಿತ್ತು. ಎಕ್ಸ್ರೇ ಮಾಡಿ ನೋಡಿದಾಗ ಮೂಳೆಗೆ ಗಡ್ಡೆ ಆಗಿದ್ದು ಮೂಳೆ ಪಾರ್ಟ್ ಬಹಳ ಕಮ್ಮಿ ಉಳಿದ ಕಾರಣ ಆಪರೇಷನ್ ಮಾಡುವುದು ಅದನ್ನು ಉಳಿಸುವ ಪ್ರಯತ್ನ ಬಹಳ ಕಡಿಮೆ ಇತ್ತು. ಇನ್ನು ಬೋನ್ ಟ್ಯೂಮರ್ ಆಗಿದ್ದ ಕಾರಣ ಶಸ್ತ್ರಚಿಕಿತ್ಸೆ ಮಾಡುವಾಗ ಟ್ಯೂಮರ್ ಗಡ್ಡೆ ಹಿಂದಿನ ರಕ್ತನಾಳ ಇರುವ ಕಾರಣ ಜೀವಕ್ಕೆ ಅಪಾಯವಿತ್ತು. ನಮ್ಮ ವೈದ್ಯರ ತಂಡ ಸಮಾಲೋಚನೆ ನಡೆಸಿ ಮಂಗಳೂರಿನಿಂದ ಮೂಳೆ ಕಸಿ ತರಿಸಿ 4 ಗಂಟೆಗೂ ಅಧಿಕ ಸಮಯದ ಶಸ್ತ್ರಚಿಕಿತ್ಸೆ ನಡೆಸಿ ಕಲಬುರಗಿ ಜಿಲ್ಲೆಯಲ್ಲಿಯೇ ಮೊದಲ ಮೂಳೆ ಕಸಿ ಶಸ್ತ್ರಚಿಕಿತ್ಸೆ ವೇದ ಆಸ್ಪತ್ರೆಯ ತಂಡದಿಂದ ಆಗಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಇನ್ನೊಂದು ಹುಮ್ನಾಬಾದ್ ಮೂಲದ ಮಹೇಶ್ ಅವರು 10 ವರ್ಷಗಳಿಂದ ಆಂಕಲೋಸಿಸ್ ಸ್ಪಾಂಡಲೈಟಿಸ್ನಿಂದ ಬಳಲುತ್ತಿದ್ದರು ಮತ್ತು ಅವರಿಗೆ ತೀವ್ರ ಬೆನ್ನು ಮತ್ತು ಸೊಂಟ ನೋವು ಇತ್ತು. ಅವರ ಸೊಂಟ ಹಾಗೂ ಕಾಲು ಚಟುವಟಿಕೆಯಲ್ಲಿ ಇರಲಿಲ್ಲ. ಅರ್ಥ ಅವರಿಗೆ ಬಗಲು ಆಗುತ್ತಿರಲಿಲ್ಲ ಹಾಗೂ ಕಾಲು ಹಿಂದೆ ಮುಂದೆ ಮಾಡಲು ಬರುತ್ತಿರಲಿಲ್ಲ. ನಡೆಯಲು ಕೂಡ ಬರುತ್ತಿರಲಿಲ್ಲ. ಅವರು ಈ ಹಿಂದೆ ಅನೇಕ ವೈದ್ಯರನ್ನು ಭೇಟಿ ಮಾಡಿದ್ದರು, ಆದರೆ ಹೇಗಾದರೂ ರೋಗ ಪತ್ತೆ ಆಗಲಿಲ್ಲ. ನಾವು ಹುಮ್ನಾಬಾದ್ನಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಮಾಡಿದಾಗ ಅವರು ನಮ್ಮ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾಗ ಅವರ ಕಾಯಿಲೆಯ ಬಗ್ಗೆ ತಿಳಿದುಕೊಂಡು ನಮ್ಮ ವೈದ್ಯರ ತಂಡ ಇದರ ಕುರಿತು ವಿಶೇಷ ಆಸಕ್ತಿ ವಹಿಸಿದ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದಾಗ 2 ಗಂಟೆ ನಿರಂತರ ಶಸ್ತ್ರಚಿಕಿತ್ಸೆ ಮಾಡಿದಾಗ ಇವಾಗ ಇವರು ಗುಣಮುಖರಾಗಿದ್ದು ಬದುಕಲು ಹೊಸ ಭರವಸೆ ಅವರಲ್ಲಿ ಮೂಡಿದೆ. ಮತ್ತು ವೇದ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಆ್ಯಕ್ಚುಲಿ ನಮ್ಮದು ಶೆಡ್ಯೂಲ್ ಪ್ರಕಾರ ಸ್ವಲ್ಪ ಒಂದು 15-20 ಮಿನಿಟ್ಸ್ ಲೇಟ್ ಆಯಿತು. ನಿಮಗೆಲ್ಲರಿಗೂ ವೆಯ್ಟ್ ಮಾಡಿಸಿದ್ದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಯಾಚಿಸ್ತಿದ್ದೀನಿ. ಮೇನಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿದ್ದಕ್ಕೆ ಒಂದು ಮೇನ್ ಉದ್ದೇಶ ಏನಂತಂದರೆ, ನಮ್ಮ ಆಸ್ಪತ್ರೆ ಇವಾಗ ಶುರುವಾಗಿ 3 ಮಂತ್ಸ್ ಆಯಿತು. ಇದರಲ್ಲಿ ಒಂದು ಅಪರೂಪವಾದಂಥ ಒಂದು ತುಂಬ ಡಿಫಿಕಲ್ಟ್ ಆದಂಥ ಕ್ಲಿಷ್ಟಕರ ಆದಂಥ ಒಂದು ಸರ್ಜರಿಯನ್ನು ನಾವು ಮಾಡಿ ಆ ಪೇಷಂಟಿಗೆ ಸಕ್ಸಸ್ಫುಲ್ಲಾಗಿ ಟ್ರೀಟ್ ಮಾಡಿ ಮನೆಗೆ ಕಳಿಸಿದ್ವಿ. ಅದು ನಮ್ಮ ಇಲ್ಲಿ ಗುಲ್ಬರ್ಗದ ಎಲ್ಲ ಜನರಿಗೂ ಮತ್ತು ಸುತ್ತಮುತ್ತ ಎಲ್ಲ ಜನರಿಗೂ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕು. ಮತ್ತು ಇಂಥ ದೊಡ್ಡ ಸರ್ಜರೀಸು ನಾವು ಈ ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ರೀಜನಲ್ಲೂ ನಾವು ಇನ್ನೂ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಲಿಕ್ಕೆ ಸಲುವಾಗಿ ನಾವು ಈ ಪ್ರೆಸ್ ಮೀಟನ್ನು ಆರ್ಗನೈಸ್ ಮಾಡಿಸಿದ್ವಿ ನಮ್ಮ ಟೀಮ್ ಕಡೆಯಿಂದ. ಮೇನಾಗಿ ಏನಂದರೆ, ನಮ್ಮ ಹತ್ರ ಒಬ್ಬ ಹುಡುಗ ಏನಂತಂದರೆ ಅವರಿಗೆ ಕಾಲಿಗೆ ನೋವಾಗ್ತಾ ಇದೆ ಅಂತ ಬಂದು ನಮಗೆ ಭೇಟಿ ಮಾಡಿದರು. ಅದು ನಾವು ಸ್ಕ್ಯಾನು ಮತ್ತು ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದಾಗ ಕಾಲಿನಲ್ಲಿ ಬೋನ್ ಟ್ಯೂಮರ್ ಆಗಿತ್ತು. ಬೋನ್ ಟ್ಯೂಮರಿಗೆ ನಮ್ಮ ಹತ್ರ 2 ಥರ ಟ್ರೀಟ್ಮೆಂಟ್ ಇರ್ತದೆ. ಒಂದೇನಂತಂದರೆ, ಅದು ಎಷ್ಟಾಗಿರುತ್ತೋ ಅದು ಟ್ಯೂಮರ್ ಆಗಿರೋ ಪಾರ್ಟನ್ನು ತೆಗೆದುಬಿಟ್ಟು ಅಲ್ಲಿಗೆ ಬೇರೆ ಏನಾದರೂ ಮೂಳೆ ಕೂರಿಸೋದು. ಅದು ಏನೇನು ಆಪ್ಷನ್ಸ್ ಇದೆ ಅದು ನಾವು ತಿಳಿಸಿದ್ವಿ ಅವರಿಗೆ. ಬಟ್ ಅವರು ಟ್ರೀಟ್ಮೆಂಟಿಗೆ ನೋಡೋಣ ಅಂತ ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಈ ಥರ ಟ್ರೀಟ್ಮೆಂಟ್ ಇಲ್ಲಿ ಗುಲ್ಬರ್ಗದಲ್ಲಿ ಆಗಲ್ಲ, ನೀವು ದೊಡ್ಡ ಸಿಟಿಗೆ ಹೋಗಬೇಕು ಅಂತೆಲ್ಲ ಅವ್ರಿಗೆ ಕನ್ವೆ ಮಾಡಿದರು. ಸೊ ಅದಾಗಿ ಮತ್ತೆ ಅವರ ದುರದೃಷ್ಟವತ್ತಿಂದ ಏನಾಯಿತು ಅಂದರೆ, ಮಳೆ ಬಂದಿದ್ದ ಕಾರಣ ಕಾಲಿ ಜಾರಿ ಬಿದ್ದುಬಿಟ್ಟು ಆ ಟ್ಯೂಮರ್ ಜಾಗದಲ್ಲಿ ಫ್ರ್ಯಾಕ್ಚರ್ ಆಯಿತು. ಅದು ಫ್ರ್ಯಾಕ್ಚರ್ ಆದಮೇಲೆ ಅದು ಬರೀ ಟ್ಯೂಮರನ್ನು ತೆಗೆಯುವಂಥದ್ದು ಏನು ನಮಗೆ ಆಪ್ಷನ್ ಇತ್ತು, ಆಪ್ಷನ್ ಇಳ್ದಂಗೆ ಆಯಿತು. ಇವಾಗ ಏನಾಯಿತು ಅಂದರೆ, ಫ್ರ್ಯಾಕ್ಚರ್ ಆಗಿಬಿಟ್ಟು ಆ ಏನು ಮೂಳೆ ಇತ್ತು, ಮೂಳೆ ಕಂಪ್ಲೀಟ್ ಪಾರ್ಟ್ ತೆಗಿಬೇಕಾದಂಥ ನೆಸಿಟಿ ಬಂತು. ಈ ಥರದ್ದು ಸರ್ಜರಿ ಇಲ್ಲಿ ಯಾರೂ ಮಾಡಲ್ಲ. ಇದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಅಂತ ಆಂಕೋ ಡಿಪಾರ್ಟ್ಮೆಂಟ್ ಇರುವಂಥ ಮೆಟ್ರೋ ಸಿಟೀಸ್ನಲ್ಲಿ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ನಲ್ಲಿ ಮಾತ್ರ ಈ ಥರ ಆಪ್ರೇಷನ್ಸ್ ಮಾಡ್ತಾರೆ. ಸೊ ಅವರು ಮತ್ತೆ ನಮಗೆ ಬಂದು ಕೇಳಿದರು, ಸರ್ ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಮಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಸೊ ಇಲ್ಲೇನಾದರೂ ನೀವು ಮಾಡ್ಕೊಡ್ಲಿಕ್ಕೆ ಆಗುತ್ತಾ ಅಂತ. ಸೊ ನಾವು ಈ ಕೇಸ್ನ ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟು ಅದಕ್ಕೆ ಏನು ಮಾಡ್ಬೋದು ಅಂತ ನಮ್ಮ ಟೀಮಲ್ಲಿ ನಾವು ಡಿಸ್ಕಸ್ ಮಾಡಿಬಿಟ್ಟು ಒಂದು ನಿರ್ಧಾರ ಮಾಡಿಬಿಟ್ಟು ಅದು ಆಪ್ರೇಷನ್ ಮಾಡಿದ್ವಿ. ಮೇನ್ ಅದರಲ್ಲಿ ಏನಂತಂದರೆ, ಆ ಟ್ಯೂಮರ್ ತೆಗೆದ ಮೇಲೆ ಆ ಜಾಗಕ್ಕೆ ಮೂಳೆನ ನಾವು ಕೂಡಿಸ್ಬೇಕಾಗತ್ತೆ. ಅಷ್ಟು ದೊಡ್ಡ ಮೂಳೆ ನಾವು ಅವ್ರ ದೇಹದಿಂದನೇ ಬೇರೆ ಕಡೆಯಿಂದ ತೆಗೆದು ಕೂಡಿಸ್ಲಿಕ್ಕೆ ಆಗಲ್ಲ. ಮತ್ತು ಜಾಯಿಂಟಿಂದ ಮೂಳೆ ಏನಂತಂದರೆ ಅದು ನಾರ್ಮಲ್ ಮೂಳೆ ಥರ ಇರಲ್ಲ. ಸೊ ಅದಕ್ಕೋಸ್ಕರ ಮಂಗಳೂರಿನಿಂದ
ಮೂಳೆ ಕಸಿಯನ್ನು ತರಿಸಿದ್ವಿ ನಾವು, ಅದಕ್ಕೆ ಅಲೋಗ್ರಾಫ್ಟ್ ಅಂತ ಕರಿತೀವಿ. ಆ ಮೂಳೆ ಕಸಿಯನ್ನು ತರಿಸಿ ಆ ಟ್ಯೂಮರ್ನ ಬೋನ್ ಟ್ಯೂಮರ್ನ ಮೂಳೆಗಡ್ಡೆನ ತೆಗೆದುಬಿಟ್ಟು ಆ ಮೂಳೆ ಕಸಿನ ಅಲ್ಲಿ ಕೂರಿಸಿ ಪ್ಲೇಟಿಂದ ಕೂರಿಸಿ ಸಕ್ಸಸ್ಫುಲ್ ಆಗಿ ಅದು ಆಪರೇಷನ್ ಮಾಡಿದ್ದೀವಿ. ಇವತ್ತಿಗೆ ಆ ಹುಡುಗ ಆ್ಯಕ್ಚುಲಿ ಎಲ್ಲ ನಿಧಾನ ಗ್ರ್ಯಾಜುಯಲ್ ಮೂಮೆಂಟ್ ಸ್ಟಾರ್ಟ್ ಮಾಡಿಸಿದ್ವಿ. ಸೊ ಈ ಚೆನ್ನಾಗಿ ಈ ರಿಕವರಿ ಆಗ್ತಾ ಇದ್ದಾರೆ. ಸೊ ಇದನ್ನು ತಿಳಿಸ್ಲಿಕ್ಕೆ ಅಂತಲೇ ಮೇನಾಗಿ ಈ ಪ್ರೆಸ್ ಮೀಟ್ ಕರೆಸಿದ್ದು. ಕಸಿ ಅಂತಂದರೆ ಇವಾಗ ನಾರ್ಮಲಾಗಿ ಏನಂತಂದರೆ ನಮ್ಮ ದೇಹದಲ್ಲಿ ಯಾವುದೇ ಪಾರ್ಟ್ ಇರಲಿಲ್ಲ ಅಂತಂದರೆ ಬೇರೆಯವ್ರ ದೇಹದಿಂದ ನಾವು ತೆಗೆದು ಹಾಕೋದಕ್ಕೆ ಕಸಿ ಅಂತ ಕರಿತೀವಿ. ಮೂಳೆಯಲ್ಲಿ 2 ಥರ ಇರ್ತದೆ. ಒಂದೇನಂತಂದರೆ ಅಲೋಗ್ರಾಫ್ಟ್ ಅಂತಂದರೆ ಇವಾಗ ಯಾವುದಾದ್ರೂ ಬ್ರೈನ್ ಡೆಡ್ ಅಂತ ಕರಿತೀವಲ್ಲ ನಾವು, ಬ್ರೈನ್ ಡೆಡ್ ಪೇಷಂಟ್ಸಿಂದ ಆ ಮೂಳೆನ ನಾವು ಹಾರ್ವೆಸ್ಟ್ ಮಾಡಿಟ್ಟು ಅವರು ಬೋನ್ ಬ್ಯಾಂಕಲ್ಲಿ ಅದನ್ನು ಸೇವ್ ಮಾಡಿ ಇಟ್ಟಿರ್ತಾರೆ. ಸೊ ಯಾರಿಗೆ ಈ ಥರದ ರಿಕ್ವೈರ್ಮೆಂಟ್ ಇರ್ತದೋ ಆ ರಿಕ್ವೈರ್ಮೆಂಟ್ ಅವರಿಗೆ ಅದನ್ನು ಕಳಿಸ್ತಾರೆ ನಮಗೆ. ಇನ್ನೊಂದು ಕೇಸಿಂದ ಏನಂತಂದರೆ ಅವರು ಮಹೇಶ್ ಅನ್ನೋರು ನಮ್ಮ ಹತ್ರ ಬಂದಿದ್ರು. ಅವ್ರದ್ದು ಮೇನ್ ಏನಂತಂದರೆ ಆಂಕ್ಲೋಸಿಂಗ್ ಸ್ಪಾಂಡ್ಲೈಟಿಸ್ ಅಂತ ಕರಿತೀವಿ. ಆಂಕ್ಲೋಸಿಂಗ್ ಸ್ಪಾಂಡ್ಲೈಟಿಸ್ ಕಂಡೀಷನ್ ಅಂತಂದರೆ ದೇಹದಲ್ಲಿ ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತೆ ಆ ಜಾಯಿಂಟ್ಸು ಜಾಯಿಂಟ್ಸ್ ಅಂದರೆ ಮೂಮೆಂಟ್ ಇರಬೇಕು, ಬಟ್ ಅವರಲ್ಲಿ ಏನಾಗುತ್ತೆ ಅಂದರೆ ಮೂಮೆಂಟ್ ಇರಲ್ಲ, ಎರಡೂ ಕಡೆನೂ ಫ್ಯೂಸ್ ಆಗಿ ಹೋಗ್ಬಿಡುತ್ತೆ. ಸೊ ಜಾಯಿಂಟ್ಸ್ ಇರೋ ಜಾಗದಲ್ಲಿ ಒಂದು ಸ್ಟ್ರೈಟ್ ಮೂಳೆ ಥರ ಆಗಿಬಿಡುತ್ತೆ. ಅದಕ್ಕೆ ಆಂಕ್ಲೋಸಿಂಗ್ ಸ್ಪಾಂಡ್ಲೈಟಿಸ್ ಅಂತ ಕರಿತೀವಿ. ಈ ಕಂಡೀಷನಿಂದ ಅವರು ಭಾಳ ವರ್ಷದಿಂದ ಬಳಲ್ತಾ ಇದ್ರು. ಬಟ್ ಅವರು ಬೇರೆ ಕಡೆ ಎಲ್ಲೆಲ್ಲಿ ತೋರಿಸಿದ್ರು, ಅವ್ರು ಉಮ್ನಾಬಾದ್ ವಾಸಿದ್ದಾರೆ. ಸೊ ಅವ್ರು ಎಲ್ಲೆಲ್ಲಿ ತೋರಿಸಿದರೆ ಅವ್ರಿಗೆ ಅದು ಡಯಾಗ್ನೋಸ್ ಆಗಿದ್ದಿಲ್ಲ. ಸೊ ಉಮ್ನಾಬಾದಲ್ಲಿ ನಾವು ಸುಮ್ಮನೆ ಒಂದು ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಅಂತ ಇದ್ದಾಗ ಅವ್ರು ನಮ್ಮ ಹತ್ರ ಬಂದು ಭೇಟಿ ಮಾಡಿದ್ರು. ಭೇಟಿ ಮಾಡಿದಾಗ ನಾನು ಆ ಕಂಡೀಷನ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಟ್ಟಾಗ ಅವ್ರಿಗೆ ಇಲ್ಲಿವರೆಗೂ ಅವ್ರು ಏನು ಅಂದ್ಕೊಂಡಿದ್ರು ಅಂದರೆ ಇದು ನನಗೆ ರಿಕವರಿ ಆಗೋದಿಲ್ಲ, ಸೊ ನಡಿಲಿಕ್ಕೂ ಆಗೋದಿಲ್ಲ ಅಂತಲೇ ಅಂದ್ಕೊಂಡಿದ್ರು. ಸೊ ಅವ್ರಿಗೆ ನಾನು ಆಪ್ಷನ್ ಕೊಟ್ಟೆ, ಇವಾಗ ನಿಮ್ಮ ಹತ್ರ ಇದಕ್ಕೆ ನಾವು ಆಪ್ರೇಷನ್ ಮಾಡಿ ನಿಮಗೆ ಮತ್ತೆ ಮುಂಚೆ ಥರ ನಡೆಯೋ ಥರ ಆಪ್ಷನ್ ಇದೆ ಅಂತ ಹೇಳ್ಕೊಟ್ಟೆ ನಾನು. ಅದಾದಮೇಲೆ ಅವರು ಭರವಸೆ ಇಟ್ಕೊಂಡು ನಮ್ಮ ಹಾಸ್ಪಿಟ್ಲಿಗೆ ಬಂದರು. ಸೊ ಅವರಿಗೆ ನಾವು ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ವಿ. ಅದರಲ್ಲಿ ಮೇನ್ ಏನಂದರೆ ಫ್ಯೂಸ್ ಆಗಿದ್ದು ಜಾಯಿಂಟನ್ನು ತೆಗೆದುಬಿಟ್ಟು ಅದಕ್ಕೆ ಜೋಡಿ ಬದಲಾಯಿಸೋದಂತ ಹೇಳ್ತಾರಲ್ಲ, ಆ ಥರ ಜೋಡಿ ಬದಲಾಯಿಸ್ಬಿಟ್ಟು ಇವಾಗ ಅವರಿಗೆ ಅದು ಆಪ್ರೇಷನ್ ಮಾಡಿದ್ವಿ. ಒಂದು ಕಡೆ ಆಪ್ರೇಷನ್ ಆಗಿದೆ, ಇನ್ನೊಂದು ಕಡೆ ಆಪ್ರೇಷನ್ ಇವಾಗ 2 ವೀಕ್ಸಲ್ಲಿ ಮತ್ತೆ ಇಟ್ಕೊಂಡಿದ್ವಿ. ಅದು ಅವ್ರ ಕಾರಣಾಂತರದಿಂದ ಇವತ್ತು ಬರೋಕ್ಕಾಗಲಿಲ್ಲ, ನಾವು ಕನ್ವೆ ಮಾಡಿದ್ವಿ, ಬಟ್ ಬರೋಕ್ಕಾಗಿದ್ದಿಲ್ಲ ಇವತ್ತು. ಬೆನ್ನೋವು ಇತ್ತು ಅವರಿಗೆ, ಬೆನ್ನೋವು ಮತ್ತೆ ಇದು ಸೊಂಟ ನೋವು ಅಂತ ಹೇಳ್ತಾರೆ, ಹಿಪ್ ಜಾಯಿಂಟ್ ಅಂತೀವಲ್ಲ, ಅದು ನೋವಿತ್ತು. ಇವಾಗ ಬೆನ್ನೋವಿಂದಕ್ಕೆ ಅದಕ್ಕೆ ಏನು ಮಾಡ್ಲಿಕ್ಕೆ ಬರಲ್ಲ, ನರಗಿರ ಒತ್ತುತ್ತಿತ್ತು ಅಂದ್ರೆ ಅಷ್ಟೇ ಆಪರೇಷನ್ ಮಾಡ್ಲಿಕ್ಕೆ ಬರುತ್ತೆ. ಮೇನ್ ಸೊಂಟದ ನೋವಿಂದ ಅವ್ರಿಗೆ ಏನಂದ್ರೆ ಕಾಲು ಮಡ್ಸ್ಲಿಕ್ಕೆ ಸೀದಾ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ, ನಡಿಬೇಕಾದ್ರೆ ಅದ್ರ ಮೇಲೆ ಸಪೋರ್ಟ್ ತೊಗೊಳಕ್ ಆಗ್ತಿದ್ದಿಲ್ಲ. ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ಜಾಯಿಂಟ್ ಫ್ಯೂಸ್ ಆಗಿ ಹೋಗಿತ್ತು. ಸೊ ಇವಾಗ ಅದನ್ನ ತೆಗೆದ್ಬಿಟ್ಟು ಫ್ರೀ ಮಾಡಿ ಅಲ್ಲಿಗೆ ಜಾಯಿಂಟ್ ಚೇಂಜ್ ಮಾಡಿದ್ವಿ. ಸೊ ಇವಾಗ ಮತ್ತೆ ಮುಂಚೆ ಥರ ಸ್ಟ್ರೈಟ್ ಆಗಿ ಅವ್ರಿಗೆ ನಡ್ಲಿಕ್ಕೆ ಬರುತ್ತೆ. ಆಪರೇಷನ್ ಮಾಡ್ಬೇಕಾದ್ರೆ ಹಿಂದ್ಗಡೆ ರಕ್ತನಾಳ ಎಲ್ಲ ಅದನ್ನು ಈಸಿಯಾಗಿ ಸೇವ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಜಾಸ್ತಿ ರಕ್ತ ಇದು ಹೋಗುವಂಥದ್ದು ಇರುತ್ತೆ. ಸೊ ಆ ಟೈಮಲ್ಲಿ ನಮ್ಮ ಅನಸ್ಥೆಟಿಸ್ಟ್ ಡಾಕ್ಟರ್ ಅನಿಲ್ ಎಸ್ ಕೆ ಸರ್ ಅವರು ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಅದು 2 ಕೇಸ್ನಲ್ಲಿ ಅನಸ್ಥೀಶಿಯಾ ವೈಸ್ ಏನು ಡಿಫಿಕಲ್ಟೀಸ್ ಬಂತು ಅದನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ. ನಮಸ್ಕಾರ, ನಾನು ಕನ್ಸಲ್ಟೆಂಟ್ ಅನಸ್ಥೀಶಿಯಾಲಜಿಸ್ಟ್ ಆ್ಯಂಡ್ ಇಂಟೆನ್ಸಿವಿಸ್ಟ್, ವೇದ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಆ್ಯಕ್ಚುಲಿ ಒಂದು ಸುಪ್ರಾ ಮೇಜರ್ ಕೇಸ್ಗಳು. ಆ್ಯಕ್ಚುಲಿ ಅನಸ್ಥೀಶಿಯಾ ಅಂದರೆ ಅರವಳಿಕೆಗೆ ಏನು ಕಾಂಪ್ಲಿಕೇಶನ್ಸ್ ಹ್ಯಾಂಡಲ್ ಮಾಡ್ಬೋದು, ಇಂಟ್ರಾಪ್ ಅಂದರೆ ಡ್ಯೂರಿಂಗ್ ದ ಸರ್ಜರಿ ಆಗಲಿ, ಪ್ರೀ ಆಪ್ ಆಗಲಿ, ಯಾ ಪೋಸ್ಟ್ ಆಪ್ ಆಗಲಿ. ಪೋಸ್ಟ್ ಆಪ್ ಆದರೂ ICU ಮೇಲೆ 1 or 2 days ಅವ್ರು ICU ಅಲ್ಲೂ ಇರ್ತಿರ್ತಾರೆ. ಸೊ ಅಲ್ಲೂ ಏನು ಕಾಂಪ್ಲಿಕೇಶನ್ಸ್, ನಾನು ಅದನ್ನು ಹ್ಯಾಂಗೆ ಹ್ಯಾಂಡಲ್ ಮಾಡಿದೆ ನಾನು ನಿಮ್ಗೆ ಬ್ರೀಫಾಗಿ ಎಲಾಬ್ರೇಟ್ ಮಾಡಲಿಕ್ಕೆ ಬಯಸುತ್ತೇನೆ. ಸೊ ಇಂಟ್ರಾ ಆಪರೇಟಿವ್ ಆ್ಯಸ್ ಎ ಪೇಷಂಟ್ ಹೆಂಗೆ ಮಂಜುನಾಥ್ ಅವರೇನು 29 year old ಹೆಂಗಿದ್ದಾರೆ, ಇಟ್ಸ್ ಒನ್ ಆಫ್ ದ ಲಾಂಗೆಸ್ಟ್ ಸರ್ಜರಿ. ಅರೌಂಡ್ 4 to 5 hours, 5 to 6 hours ಆಯಿತು. ಅದರಲ್ಲಿ ನಮಗೆ ಲಾಟ್ ಆಫ್ ಬ್ಲಡ್ ಲಾಸ್ ಆಯಿತು. ಈ ಮ್ಯಾನೇಜ್ಮೆಂಟ್ ಆಫ್ ಬ್ಲಡ್ ಲಾಸ್, ಈಗ ಆಲ್ರೆಡಿ 1 bottle 2 bottle ಬ್ಲಡ್ ಲಾಸ್ ಆಗೇ ಆಗುತ್ತೆ ಯೂಶಲಿ. ಅರೌಂಡ್ 1 bottle ಅಂದರೆ 300 ml 400 ml. ಸೊ ಅದನ್ನು ನಾವು ಅರೌಂಡ್ 700 to 800 ಬ್ಲಡ್ ಲಾಸ್ ಆಯ್ತು. ಯಾಕಂದರೆ ಲೋವರ್ ಎಂಡ್ ಆಫ್ ಫೀಮರ್ ಇದೇನಂತಾರೆ, ಫೀಮರ್ ಬೋನ್ ಇದ್ದ ಬಿಗ್ಗೆಸ್ಟ್ ಲಾಂಗ್ ಥೈ ಬೋನ್. ಸೊ ಅದನ್ನು ಕಟ್ ಮಾಡಿ ಬೇರೆ ಬೋನ್ ರಿಪ್ಲೇಸ್ ಮಾಡೋದಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಟಾಸ್ಕ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್. ನಾನಿಲ್ಲ ಆಲ್ಮೋಸ್ಟ್ 10 ವರ್ಷದಿಂದ ಇಲ್ಲಿದ್ದೀನಿ ಗುಲ್ಬರ್ಗ ಏರಿಯಾದಲ್ಲಿ. ಈ ಥರ ಆಪರೇಷನ್ ಮಾಡಿದ ಫಸ್ಟ್ ಟೈಮ್ ಇಂದ ವೇದ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಮೈಟ್ ಅಂತ ಹೇಳ್ತೀವಿ, ಈ ಬೆಡ್ಶೀಟ್ಸ್ ಅಲ್ಲಾಗಲಿ ಕರ್ಟನ್ಸ್ ಅಲ್ಲಾಗಲಿ ಮನೆಯಲ್ಲಿ ಯಾರಿಗೆ ಜಾಸ್ತಿ ಎಲರ್ಜಿ ಇದೆ ಅವ್ರಿಗೆ ಹೌಸ್ ಡಸ್ಟ್ ಮೈಟ್ ಎಲರ್ಜಿ ಅಂತ ಹೇಳ್ತೀವಿ. ಇಟ್ ಈಸ್ ವೆರಿ ಕಾಮನ್ ಇಲ್ಲಿ. ಅದಕ್ಕೇನು ಟ್ರೀಟ್ಮೆಂಟ್ ಇಲ್ಲ. ಇವಾಗ ಎಲ್ಲ ಪೇಷಂಟ್ಸನ್ನು ಎಲ್ಲಿ ಹೋದ್ರೇನು ನೇಸಲ್ ಸ್ಪ್ರೇ ಮತ್ತು ಟ್ಯಾಬ್ಲೆಟ್ಸ್, ಸಿಂಪ್ಟಮ್ಯಾಟಿಕ್ ಟ್ಯಾಬ್ಲೆಟ್ ತೊಗೊಂಡಿರ್ತಾರೆ. ಬಟ್ ಅದು ಹೆಂಗಂದರೆ ನಾವು ಎಷ್ಟು ದಿನ ಟ್ರೀಟ್ಮೆಂಟ್ ತೊಗೊತೀವೋ ಅಷ್ಟು ದಿನ ನೆಗಡಿ ಕಮ್ಮಿ ಇರುತ್ತೆ. ಮತ್ತೆ ನೀವು ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದಾಗ ಆ್ಯಸ್ ಯೂಶುವಲ್ ಅದು ವಾಪಸ್ ಬರುತ್ತೆ. ಅದನ್ನ ನಾವು ಎಲರ್ಜಿ ಅಂತ ಹೇಳೋದು. ಅದಕ್ಕೆ ಒಂದು ಡೆಫಿನೇಟಿವ್ ಟ್ರೀಟ್ಮೆಂಟ್ ಇಮ್ಯುನೊಥೆರಪಿ ಅಂತ ಬಂದಿದೆ, ಅದು ನಾವಿಲ್ಲಿ ಮಾಡ್ತೀವಿ. ಸ್ಕಿನ್ ಪ್ರಿಕ್ ಟೆಸ್ಟ್ಸ್ ನಾನೇ ಮಾಡ್ತೀನಿ ಇಲ್ಲಿ. ಸೊ ಎಲ್ಲ ಎಲರ್ಜನ್ಸ್ ಯಾವ ಥರ ಎಲರ್ಜಿ ನಿಮ್ಗಿದೆ ಅನ್ನೋದು ನೀವು ಪೇಷಂಟನ್ನ ಹೇಳ್ಬೋದು. ಅದಕ್ಕೆ ಒಂದು ಸ್ಪೆಷಲಿ ಹೌಸ್ ಡಸ್ಟ್ ಮೈಟ್ ಎಲರ್ಜಿನ್ ಇತ್ತು ಅಂತಂದರೆ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ವಿವೇಕ್ ವೀರೇಶ್, ಡಾಕ್ಟರ್ ಶ್ರದ್ಧಾ ಪವಾರ್, ಡಾಕ್ಟರ್ ಅನಿಲ್ ಎಸ್ಕೆ, ಡಾಕ್ಟರ್ ಶೈನಾಜ್ ಬೇಗಂ ಉಪಸ್ಥಿತರಿದ್ದರು.